ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ನೂತನ ಸಂವತ್ಸರ ಅನ್ನುವಂಥದ್ದು ಆರಂಭವಾಗ್ತಾ ಇದೆ. ಈ ಒಂದು ಹೊಸ ಯುಗ ಅನ್ನುವಂಥದ್ದು ಆರಂಭವಾಗುವಂತಹ ದಿನವನ್ನು ನಾವು ಯುಗದ ಮೊದಲನೆಯ ಹಾದಿಯನ್ನು ಯುಗಾದಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಆ ಯುಗಾದಿ ಅನ್ನುವಂತಹ ಒಂದು ಹೊಸ ವರ್ಷದ ಒಂದು ನೂತನ ವರ್ಷದ ಒಂದು ವರ್ಷ ಭವಿಷ್ಯ ಹೇಗಿದೆ, ಯಾವ ಒಂದು ಸಂವತ್ಸರ ಆರಂಭವಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಇಷ್ಟವರೆಗೂ ಕೂಡ ನಾವು ಶೋಭಕೃತ ನಾಮ ಸಂವತ್ಸರವನ್ನು ನೋಡ್ಕೊಳ್ತಾ ಬಂದ್ವಿ. ಅದರಲ್ಲೇ ಟ್ರಾವೆಲ್ ಕೂಡ ಮಾಡಿದ್ವಿ. ಈಗ ಕ್ರೋಧಿನಾಮ ಸಂವತ್ಸರ ಆರಂಭವಾಗ್ತದೆ. ಈ ಕ್ರೋಧಿನಾಮ ಸಂವತ್ಸರ ಅನ್ನುವಂತಹದ್ದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತದೆ, ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಗ್ರಹಸ್ಥಿತಿಗಳು ಹೇಗಿದೆ, ಅವರ ಆದಾಯ ವ್ಯಯ ಅನ್ನುವಂಥದ್ದು ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಳ್ತಾ ಆಯಾ ರಾಶಿಗಳ ಅನುಗುಣವಾಗಿ ಒಂದು ಎಲ್ಲವನ್ನ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಕರ ರಾಶಿಯವರಿಗೆ ಕ್ರೋಧಿನಾಮ ಸಂವತ್ಸರ ಹೇಗಿದೆ, ಯುಗಾದಿಯ ಒಂದು ವರ್ಷ ಭವಿಷ್ಯ 2024 ಹಾಗೂ 25ನೇ ಸಾಲಿನಲ್ಲಿ ಬರುವಂತಹ ಈ ಒಂದು ಕ್ರೋಧಿನಾಮ ಸಂವತ್ಸರ. ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಆದಾಯ ವ್ಯಯ ರಾಜ್ಯ ಪೂಜ್ಯ ಅವಮಾನಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕು. ಹೇಗಿದೆ ಅಂತ ಹೇಳಿ ತಿಳ್ಕೊಂಡು ಹಾಗೆ ಅನುಭವಿಸ್ಬೇಕಾ ಅಥವಾ ಅದನ್ನು ಬದಲಾಯಿಸ್ಕೊಳ್ಬಹುದಾ, ಬದಲಾಯಿಸುವಂತಹ ಮಾರ್ಗವಾದರೂ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಮಂತ್ರದಿಂದ, ಸಂಕಲ್ಪದಿಂದ ಅಥವಾ ಸೇವೆಯಿಂದ, ದಾನಗಳಿಂದ ಈ ರೀತಿಯಾಗಿ ನಾವು ಬಗೆಹರಿಸ್ಕೊಳ್ಬೋದಾ? ಖಂಡಿತವಾಗಿ. ಅದು ಹೇಗೆ ಅನ್ನೋದನ್ನು ನಾವು ಮುಂಬರುತ್ತಾ ತಿಳ್ಕೊಳ್ಳೋಣ. ಇನ್ನು ಮಕರ ರಾಶಿಯವರಿಗೆ ಈ ವರ್ಷ ಮುಖ್ಯವಾದಂತಹ ಗ್ರಹಗಳಾದಂತಹ ಸಂಚಾರಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ 4 ಗ್ರಹಗಳು, ರಾಹು, ಕೇತು, ಗುರು ಹಾಗೂ ಶನಿ. ಈ ಗ್ರಹಗಳ ಸಂಚಾರವನ್ನು ತಿಳ್ಕೊಂಡು ನಾವು ಅವರು ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರ್ತಾ ಇದ್ದಾರೆ ಅಂತ ನೋಡಬೇಕಾಗತ್ತೆ. ರಾಹು ಪ್ರಸ್ತುತವಾಗಿ ಮೀನರಾಶಿಯಲ್ಲಿ, ಕೇತು ಕೂಡ ಕನ್ಯಾ ರಾಶಿಯಲ್ಲಿ ಈ ರೀತಿಯಾಗಿ ಸಂಚಾರವನ್ನು ಬೆಳೆಸ್ತಾ ಇಡೀ ವರ್ಷ ಇರ್ತಾರೆ. ಏನು ನೆಕ್ಸ್ಟು ಗುರು ನೋಡೋದಾದರೆ ಪ್ರಸ್ತುತವಾಗಿ ಮೇಷರಾಶಿಯಲ್ಲಿದ್ದು ನೆಕ್ಸ್ಟ್ ಮೇ ತಿಂಗಳು 2024ರಲ್ಲಿ ಮೇ 2ನೇ ತಾರೀಕು ವೃಷಭ ರಾಶಿಗೆ ಹೋಗ್ತಾ ಇದ್ದಾರೆ. ಹಾಗೆಯೇ ನೆಕ್ಸ್ಟ್ ಇಯರ್ ಶನಿ ಕೂಡ 2025ರಲ್ಲಿ ಮಾರ್ಚ್ 25ನೇ ತಾರೀಕು ಕುಂಭ ರಾಶಿಗೆ ಒಂದು ಪ್ರವೇಶವನ್ನು ಬೆಳೆಸುವಂಥದ್ದು. ಈ ರೀತಿಯಾಗಿ ವಕ್ರಸ್ಥರು ಕೂಡ ಆಗ್ತಾ ಇರ್ತಾರೆ. ಈ ರೀತಿಯಾಗಿ ಸಂಚಾರಗಳು ಇರುವಂತಹದ್ದು. ಏನು ಈ ಒಂದು ಮಕರ ರಾಶಿಯವರ ಆದಾಯ ವ್ಯಯ ರಾಜ್ಯ ಪೂಜ್ಯ ಅವಮಾನಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಆದಾಯ ಬಂದು 14 ಇದೆ, ವ್ಯಯ ಬಂದು ಕೂಡ ಕಡಿಮೆ ಇರುವಂಥದ್ದು. ಈ ರೀತಿಯಾಗಿರೋದ್ರಿಂದಾಗಿ ನೀವು ಕೇವಲ ಈ ರೀತಿಯಾಗಿ ಇರುವಂತಹದ್ರಿಂದ ಏನು ಮಾಡ್ಕೊಳ್ಬಹುದು ಅಂದರೆ, ಈ ವರ್ಷ ನೀವು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತಾ ನೋಡಿ, ವಿಶೇಷವಾಗಿ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ಹೀಗೆ ಆ ಕ್ಷೇತ್ರಕ್ಕೆ ಹೋಗಿ ಬರೋದ್ರಿಂದಾಗಿ ನಿಮಗೇನು ಒಂದು ಕೈಯಲ್ಲಾದಂತಹ ಸಾಧ್ಯವಾದಷ್ಟು ದಾನವನ್ನು ಮಾಡೋದರಿಂದಾಗಿ ಸಹಾಯ ಅಂತ ಹೇಳೋದಿಲ್ಲ, ನಿಮ್ಮ ಕೈಲಾದಂತಹ ಒಂದು ಸೇವೆಯನ್ನು ಮಾಡುವಂಥದ್ದು ಅಥವಾ ಹಣದ ಮುಖಾಂತರ ಆಗಿರ್ಬೋದು, ಅಲ್ಲಿ ದೇವಾಲಯದಲ್ಲಿರುವಂಥ ಯಾವುದೇ ಒಂದು ಪುಣ್ಯಕ್ಷೇತ್ರ ಹೇಳ್ತಾ ಇದ್ದೀನಲ್ಲ, ಯಾವುದಾದ್ರೂ ಒಂದು ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದಾಗಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅನ್ನುವಂಥದ್ದಾದರೆ, ಅನ್ನದಾನ ಮಾಡಿ ಅಥವಾ ದೇವರ ಸೇವೆಯನ್ನು ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಯಾರಿಗಾದ್ರೂ ಬಡಬಗ್ಗರಿಗೆ ಮಾಡ್ತಾ ಬನ್ನಿ, ಒಳ್ಳೆಯದು. ಇದು ಯಾಕೆ ಅಂದರೆ 7.5 ಶನಿಯ ಪ್ರಭಾವ ಅನ್ನೋದು ಕೊನೆಯ ಹಂತದಲ್ಲಿದ್ದೀರಿ ಮಕರ ರಾಶಿಯವರು. ಇನ್ನೇನು ನೆಕ್ಸ್ಟ್ ಇಯರ್ ನಿಮಗೆ ಕಂಪ್ಲೀಟ್ ಆಗೋಗುತ್ತೆ. 7.5 ಕಂಪ್ಲೀಟ್ ಆದಮೇಲೆ ನಿಮಗೆ ರಿಲೀಫ್ ಅನ್ನೋಂಥದ್ದಿದೆ. ಆ ಸಮಯದಲ್ಲಿ ನೀವು ಶನಿಯ ಒಂದು ಪ್ರಭಾವವನ್ನು ತಗ್ಗಿಸ್ಕೊಳ್ಬೇಕು ಅಂತಂದರೆ ಈ ರೀತಿಯಾದಂಥ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡ್ತಾ ಬರಬೇಕು. ಪುಣ್ಯಕ್ಷೇತ್ರಗಳ ದರ್ಶನ ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನದಿಂದಾಗಿ ಹಾಗೂ ಪೂರ್ವಜನ್ಮದ ಒಂದು ನೀವು ಮಾಡಿದಂತಹ ಪುಣ್ಯ ಫಲದಿಂದ ನಿಮಗೆ ಈ ಒಂದು ವರ್ಷ ಈಸಿಯಾಗಿ ಸಾಕ್ತಾ ಹೋಗುತ್ತೆ. ಹಾಗಾಗಿ ಇನ್ನು ಶನಿಯ 7.5 ಒಂದು ನಷ್ಟ ಅನ್ನೋದು ಆರ್ಥಿಕ ನಷ್ಟ, ತುಂಬ ಆರ್ಥಿಕವಾದಂತಹ ಸಾಕಷ್ಟು ನಷ್ಟದ ಹೊರೆಯನ್ನು ನೀವು ಪಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂದರೆ, ಕಡಲೆಕಾಳನ್ನು ನೀವು ದಾನವಾಗಿ ನೀಡೋದ್ರಿಂದಾಗಿ ಹಳದಿ ವಸ್ತ್ರದಲ್ಲಿಟ್ಟು ದಕ್ಷಿಣೆ ಸಮೇತವಾಗಿ, ತಾಂಬೂಲದ ಸಮೇತವಾಗಿ ಪುರೋಹಿತರಿಗೋ ಅಥವಾ ಬ್ರಾಹ್ಮಣರಿಗೋ ನಿಮಗೆ ಪಕ್ಕದಲ್ಲೆಲ್ಲಾದರೂ ದೇವಾಲಯಗಳೆಂದರೆ ಕೊಡಬಹುದು. ಈ ರೀತಿಯಾಗಿ ಕೂಡ ಮಾಡಿದ್ರೆ ಅನುಕೂಲವಾಗುತ್ತೆ. ನಿಮಗೆ ಯಾರು ಕೂಡ ಅಲ್ಲಿ ದಾನ ತೆಗೆದುಕೊಳ್ಳೋರಿಲ್ಲ ಅಂದ ಪಕ್ಷದಲ್ಲಿ ಗೋವಿಗೆ
ಇದನ್ನು ನೀವು ತಿನ್ನಿಸೋದ್ರಿಂದಾಗಿ, ಗೋಶಾಲೆಗೆ ಹೋಗಿ ಗೋವಿಗೆ ಕೂಡ ತಿನ್ನಿಸೋದ್ರಿಂದಾಗಿ ನಿಮಗಿರುವಂತಹ ಎಲ್ಲ ಸಮಸ್ಯೆಗಳು ಕ್ರಮೇಣವಾಗಿ ಆರ್ಥಿಕವಾಗಿ ನಷ್ಟ ಆಗ್ತಾ ಇರುವಂಥದ್ದೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಇಲ್ಲಿ ಯಾವುದನ್ನು ಕೂಡ ದಾನ ಮಾಡೋಕ್ಕೂ ಆಗೋದಿಲ್ಲ, ಹಸಿವಿಗೂ ಕೂಡ ತಿನ್ಸೋಕ್ಕಾಗೋದಿಲ್ಲ. ನಾವು ಫಾರಿನಲ್ಲಿ ಇದ್ದೀವಿ, ಯಾವುದೋ ಔಟ್ ಆಫ್ ಕಂಟ್ರಿನಲ್ಲಿ ಇದ್ದೀವಿ, ನಮಗೆ ಇದು ಯಾವುದು ಕೂಡ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಇಲ್ಲ ಅವೈಲಬಲ್ ಇಲ್ಲ ಅನ್ನೋರು ಏನು ಮಾಡಬೇಕು ಅನ್ನುವಂಥದ್ದಾದರೆ ಅಂತಹವರು ಮಕರ ರಾಶಿಯಲ್ಲಿರುವಂಥವರು ಶ್ರೀ ಗುರುದತ್ತ ಜೈ ಗುರುದತ್ತ ಅನ್ನುವಂಥ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಹೇಳ್ಕೊಳ್ತಾ ಬನ್ನಿ. ಏನಂತ ಗುರುಗಳ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಶ್ರೀ ಗುರುದತ್ತ ಜೈ ಗುರುದತ್ತ, ಗುರುಪಾದಿಕಾ ಸ್ತೋತ್ರವನ್ನು, ಗುರುಗಳ ಯಾವುದೇ ಒಂದು ಸ್ತೋತ್ರವನ್ನು ಹೇಳಿಕೊಂಡು ಗುರುಗಳನ್ನು ನೀವು ಈ ವರ್ಷ ಆರಾಧನೆಯನ್ನು ಮಾಡೋದು ಬಹಳ ಒಳ್ಳೆಯದು. ಖಚಿತವಾಗಿ ನಿಮಗೆ ಖರ್ಚುಗಳು ಕಡಿಮೆ ಆಗ್ತದೆ. ಈ ಒಂದು ಗುರುಗಳ ಒಂದು ಆಶೀರ್ವಾದದಿಂದಾಗಿ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತಾ ಬರ್ತದೆ. ಹಾಗೆಯೇ ಆದಾಯ ಕೂಡ ಚೆನ್ನಾಗಿದೆ. ಪಂಚಮದಲ್ಲಿ ನಿಮಗೆ ಗುರು ಇರೋದ್ರಿಂದಾಗಿ ಚೆನ್ನಾಗಿದೆ. ಇನ್ನು ಹಾಗೆಯೇ ಆದಾಯ ಚೆನ್ನಾಗಿರೋದ್ರಿಂದಾಗಿ ರಾಜ್ಯ ಪೂಜೆ ಅವಮಾನಗಳು ಕೂಡ ನಿಮಗೆ ಚೆನ್ನಾಗಿದೆ. ರಾಜ್ಯ ಪೂಜೆ 3 ಇದೆ, ಅವಮಾನ 1 ಇದೆ, ತೊಂದರೆ ಇಲ್ಲ. ಅದು ಕೂಡ ಅನುಕೂಲಕರವಾಗಿರುವಂಥದ್ದು, ನೋ ಪ್ರಾಬ್ಲಮ್. ಯಾಕೆಂದರೆ ನಿಮ್ಮನ್ನು ಮೆಚ್ಕೊಳ್ಳುವಂಥ ಜನರೇ 3 ಜನ ಇದ್ದಾರೆ. ತೆಗೊಳ್ಳುವಂಥವ್ರು ಒಬ್ಬರಾದರೂ ಇರಲೇಬೇಕಲ್ವಾ, ಅದಕ್ಕಾಗಿ ಒಬ್ಬರಿದ್ದಾರೆ. ಏನು ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಉಳಿದಂತಹ ಅಂಶಗಳು ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಈ ಒಂದು ಮಕರ ರಾಶಿಗೆ ಈ ವರ್ಷ ಶಾರ್ಟ್ ಜರ್ನಿಯನ್ನು ಹೆಚ್ಚಿನದಾಗಿ ಮಾಡುತ್ತೀರಿ. ಈ ಒಂದು ವರ್ಷದಲ್ಲಿ ಎಲ್ಲಾದರೂ ಒಂದು ಚಿಕ್ಕದಾದಂಥ ಒಂದು ಟ್ರಾವೆಲಿಂಗ್ ಮಾಡುವಂತಹ ಅನುಭವಗಳಾಗ್ತಾ ಹೋಗ್ತದೆ, ಶಾರ್ಟ್ ಆಗಿರುವಂಥ ಜರ್ನಿಗಳು. ಅದು ಮುಂದೆ ಏನಕ್ಕೆ ಅಂತ ಹೇಳ್ತೀನಿ. ಫೈನಾನ್ಷಿಯಲ್ ವಿಚಾರದಲ್ಲಿ ನಿಮಗೆ ಏಪ್ರಿಲ್ವರೆಗೂ ಕೂಡ, ಏಪ್ರಿಲ್ ಫೆಬ್ರವರಿಯಿಂದ ನಿಮ್ಗಾಲೇ ಆರ್ಥಿಕ ಪರವಾಗಿರಬಹುದು, ಕುಟುಂಬದ ಪರವಾಗಿರ್ಬೋದು, ಈ ವಿಚಾರದಲ್ಲಿ ಈಗ ಆಲ್ರೆಡಿ ನಿಮಗೆ ಘರ್ಷಣೆ ಅನುಭವ ಆಗ್ತಾ ಇದೆ. ಸಾಕಷ್ಟು ಘರ್ಷಣೆಗಳು ಮನೆಯಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಅಥವಾ ಈ ಒಂದು ಫೈನಾನ್ಷಿಯಲ್ ರಿಲೇಟೆಡಲ್ಲಾಗಿರ್ಬೋದು, ಸ್ವಲ್ಪ ವೈಬ್ರೇಷನ್ ಅನ್ನುವಂಥದ್ದು. ಯಾಕೆ ಈ ವೈಬ್ರೇಷನ್ ಆಗ್ತಾ ಇದೆ ಅಂದಾಗ ನಮಗೆ ಈ ಒಂದು ಸ್ವಲ್ಪ ಗ್ರಹಸ್ಥಿತಿಗಳ ಅನಾನುಕೂಲತೆಯಿಂದಾಗಿ, ಹಾಗಾಗಿ ನೀವು ಚಂಡೀ ಪಾರಾಯಣವನ್ನು ಮಾಡಬೇಕಾಗುತ್ತೆ. ಶನಿವಾರ, ಈ ಶನಿವಾರದ ದಿನದಂದೇ ಹಾಗೂ ಮಂಗಳವಾರದ ದಿನದಂದು ಶನಿ ಹಾಗೂ ಕುಜ ಗ್ರಹಗಳ ಮುಂದೆ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಂಗಳವಾರ ಕುಜ ಗ್ರಹದ ಮುಂದೆ, ಶನಿವಾರ ಶನಿ ಗ್ರಹದ ಮುಂದೆ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಈ ವೈಬ್ರೇಷನ್ ಅನ್ನೋದು ಕಡಿಮೆ ಆಗುತ್ತೆ. ಶನಿಯು 2ನೇ ಮನೆಯಲ್ಲಿರೋದ್ರಿಂದಾಗಿ ಕಾಲಭೈರವ ಅಷ್ಟಕವನ್ನು, ಶನಿ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ ಬನ್ನಿ. ಹಾಗೆಯೇ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪ್ರತಿ ಶನಿವಾರ ಆಂಜನೇಯನಿಗೆ ಆರಾಧನೆ ಮಾಡ್ತಾ ಬನ್ನಿ. ನೀವು ಪ್ರಾರ್ಥನೆ ಮಾಡ್ತಾ ದೇವಾಲಯಗಳಿಗೆ ಹೋಗಿ ನೀವು ಕೈಲಾದಂತಹ ಸೇವೆಯನ್ನು ಮಾಡ್ತಾ ಬನ್ನಿ. ನಿಮಗೆ ಅದರ ವೈಬ್ರೇಷನ್ ಕಡಿಮೆ ಆಗ್ತದೆ. ಈ ವಿಚಾರಗಳಲ್ಲಿ ಏನು ಆರ್ಥಿಕ ಪರವಾಗಿರ್ಬೋದು, ಕುಟುಂಬದ ಪರವಾಗಿರ್ಬೋದು, ಏನು ಘರ್ಷಣೆಗಳು ವೈಬ್ರೇಷನ್ ಆಗ್ತದೆ ಅದೆಲ್ಲ ಕಡಿಮೆ ಆಗ್ತಾ ಬರ್ತದೆ, ನಿವಾರಣೆ ಆಗ್ತಾ ಬರ್ತದೆ. ಇನ್ನು ಬಿಸ್ನೆಸ್ ಮಾಡುವವ್ರಿಗೆ ಈ ಒಂದು ವರ್ಷದಲ್ಲಿ, ಈ ಮಕರ ರಾಶಿಯಲ್ಲಿರುವಂಥವ್ರಿಗೆ, ಬಿಸ್ನೆಸ್ ಮಾಡುವಂಥವ್ರಿಗೆ ದೂರ ಪ್ರದೇಶದಿಂದ, ವಿದೇಶಿ ಸಂಬಂಧದಿಂದ ನಿಮಗೆ ಒಂದು ಬಿಸ್ನೆಸ್ ಆಗಿಬರುವಂಥದ್ದು, ಅದರಿಂದ ನಿಮಗೆ ಕೂಡಿ ಬರುವಂಥದ್ದಾಗುವಂಥದ್ದು, ಅದೇ ವಿಧವಾಗಿ ನಿಮಗೆ ಕಾಂಟ್ರಾಕ್ಟ್ಗಳು ಬರುವಂಥದ್ದು, ಆ ಕಾಂಟ್ರಾಕ್ಟ್ಗಳಿಂದ ನಿಮಗೆ ಲಾಭ ಅನ್ನೋದು ಹೆಚ್ಚಾಗ್ತದೆ ಆ ಬಿಸ್ನೆಸ್ಸಲ್ಲಿ. ಈ ರೀತಿಯಾಗಿರುವಂಥದ್ದು. ಗುರು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದಾಗಿ ಈ ಎಲ್ಲ ರೀತಿಯಾದಂತಹ ಲಾಭಗಳನ್ನು ನೋಡ್ತಾ ಹೋಗ್ತೀರಿ. ಇದರಿಂದಾಗಿ ಪಂಚಮ ಸ್ಥಾನದಲ್ಲಿರೋದ್ರಿಂದಾಗಿ ನಿಮಗೆ ಬಿಸ್ನೆಸ್ಸನ್ನು ನಿಮಗೆ ಅಭಿವೃದ್ಧಿ ಕೊಡಿಸ್ತಾನೆ. ಹಾಗೆಯೇ ಈಗ ಆಲ್ರೆಡಿ ನಿಮಗೆ ಆರ್ಥಿಕ ಪರವಾಗಿ ಆಗ್ತಾ ಇರುವಂಥ ಸಮಸ್ಯೆಗಳೆಲ್ಲವೂ ಕೂಡ ಸ್ವಲ್ಪ ಈ ಒಂದು ಮೇ ನಂತರದಲ್ಲಿ ನಿಮಗೆ ಬಗೆಹರಿತಾ ಬರ್ತದೆ. ಇನ್ನು ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇರುವಂಥವ್ರಿಗೆ ಸ್ವಲ್ಪ ನಿಮಗೆ ಸ್ಟ್ರೆಸ್ ಅನ್ನುವಂಥದ್ದು, ಲಾಭದಿಂದ ನಿಮಗೆ ಸ್ಟ್ರೆಸ್, ಯಾವಾಗ ಕೆಲಸ ಹೆಚ್ಚಿಗೆ ಆಗುತ್ತೆ ಅದರಿಂದ ಲಾಭವನ್ನು ಕೂಡ ನೋಡ್ತಾ ಇರ್ತೀವಿ. ಆಗಲೇ ನಮಗೆ ಕೆಲಸಗಳು ಜಾಸ್ತಿ ಆಗುತ್ತೆ, ಆದಾಯ ಕೂಡ ಹೆಚ್ಚಿನಾಗಿದ್ದಾಗ ಸ್ವಲ್ಪ ಸ್ಟ್ರೆಸ್ಸನ್ನು ತೆಗೆದುಕೊಳ್ತೀವಿ. ಎರಡೂ ಕೂಡ ನಿಮಗೆ ಆಗುವಂತಹದ್ದು. ಆದರೆ ನಿಮಗೆ ವಿವಾಹಕ್ಕೆ ನೋಡಿದಾಗ ಮಕರ ರಾಶಿಗೆ ಮೇ ಒಳಗೆ ನೀವು ವಿವಾಹ ಸಂಬಂಧವಾದಂಥ ನಿರ್ಧಾರಗಳನ್ನು ಕೈಗೊಂಡ್ರೆ ಬಹಳ ಒಳ್ಳೆಯದು. ಮೇ ನಂತರದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಗುರು ಪಂಚಮದಲ್ಲಿರುವಾಗ ನಿಮಗೆ ಓಕೆ ಇರ್ತದೆ. ಒಂದು ಸಾರಿ ವಕ್ರಸ್ಥನಾಗ್ತಾನೆ ಯಾವಾಗ, ಅಕ್ಟೋಬರ್ ತಿಂಗಳಿನಲ್ಲಿ, ಅಕ್ಟೋಬರ್ವರೆಗೂ ಕೂಡ, ಜೂನ್ ಫೆಬ್ರವರಿ ತನಕಲೂ ಕೂಡ ಈ ಸಮಯದಲ್ಲಿ ಲಾಂಗ್ ಜರ್ನಿ ಮಾಡುವಾಗ ಸ್ವಲ್ಪ ನೀವು ಜಾಗೃತರಾಗಿರಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವಾಗ ಅಕ್ಟೋಬರ್ನಿಂದ ಫೆಬ್ರವರಿ ತನಕ, ಜನವರಿ ಫೆಬ್ರವರಿ ತನಕ, ನೆಕ್ಸ್ಟ್ ಇಯರ್ 2025 ಜನವರಿ ಹಾಗೂ ಫೆಬ್ರವರಿ ತನಕ ಸ್ವಲ್ಪ ಜಾಗೃತರಾಗಿರಿ. ಲಾಂಗ್ ಜರ್ನಿ ಮಾಡುವಾಗ ಯಾವುದಾದ್ರೂ ವಿದೇಶ ಪ್ರಯಾಣಕ್ಕೆ ಹೋಗಬೇಕು ಅಂತ ಹೇಳಿ ಯಾವುದಾದ್ರೂ ಒಂದು ಟೂರಿಸಮ್ ಅಕಾಡೆಮಿಗೆ ಏನಕ್ಕಾದ್ರೂ ಒಂದಕ್ಕೆ ದೊಡ್ಡದಾದಂತಹ ಮೊತ್ತವನ್ನು ಪೇ ಮಾಡ್ತೀರಿ. ಆಮೇಲೆ ನಿಮ್ಮ ಮನಸ್ಸು ಬದಲಾಯಿಸ್ಕೊಳ್ತೀರಿ, ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆಯಿಂದಲೋ ಅಥವಾ ನಿಮ್ಮ ಫೈನಾನ್ಷಿಯಲ್ ಮ್ಯಾಟ್ರಿಂದಲೋ ಬೇಡ ಈಗ ಹೋಗೋದು, ಅಷ್ಟು ಅನುಕೂಲ ಇಲ್ಲ ಅಂತ ಹೇಳಿ ನೀವು ಮನಸ್ಸು ಬದಲಾಯಿಸ್ಕೊಂಡು
ಆ ಒಂದು ಟೆನ್ಷನನ್ನು ಹಣದ ಪರವಾಗಿ ಟ್ರಾನ್ಸಾಕ್ಷನ್ ಮಾಡಿ ಅದರಿಂದ ನೀವು ಸಮಸ್ಯೆಯನ್ನು ಒಳಗೊಳ್ತೀರಿ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ನೀವು ಜಾಗೃತರಾಗಿರಬೇಕಾಗತ್ತೆ. ಇನ್ನು ಉದ್ಯೋಗ ಅವಕಾಶಗಳನ್ನು ನೋಡಿದಾಗ ಮಕರ ರಾಶಿಯವ್ರಿಗೆ ನಿಮಗೆ ಈ ವರ್ಷ ಒಳ್ಳೆಯ ಉದ್ಯೋಗ ಅವಕಾಶಗಳಿದೆ. ನೋ ವರೀಸ್. ನೀವು ಅಂದ್ಕೊಂಡಂತಹ ರೀತಿಯಾಗಿ ನಿಮಗೆ ಉದ್ಯೋಗಗಳು ಸಿಗುವಂಥದ್ದಾಗ್ತದೆ. ಏನು ಅನ್ನುವಂಥದ್ದಾದರೆ ನಿಮಗೆ ಇದೆಲ್ಲ ಆಗಬೇಕು ಅಂದರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿಂದ ಒಂದು ರಾತ್ರಿ ನಿದ್ದೆ ಮಾಡಿ ಬರೋದ್ರಿಂದಾಗಿ ನಿಮಗೆ ಒಳ್ಳೆಯದಾಗುತ್ತೆ. ಯಾವಾಗ ನಿಮಗೆ ಯಾವುದೂ ಕೂಡ ಸರಿ ಬರ್ತಾ ಇಲ್ಲ, ಏನೋ ಒಂದು ಮಿಸ್ ಹೊಡಿತಾ ಇದೆ, ಸ್ಟ್ರೆಸ್ ಆಗ್ತಾ ಇದ್ದೀನಿ, ತುಂಬ ಏನಾದರೂ ಒಂದು ನೆಗೆಟಿವ್ ಆದಂತಹ ಆಲೋಚನೆಗಳು ಹೆಚ್ಚಿನದಾಗಿ ಬರ್ತಾ ಇದೆ ಅಂದಾಗ ಮಕರ ರಾಶಿಯವ್ರು ಮಾಡಬೇಕಾಗಿರುವಂಥದ್ದು ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಆ ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಕಳೀರಿ. ಒಂದು ರಾತ್ರಿ ಅಲ್ಲೇ ನಿದ್ರೆಯನ್ನು ಮಾಡಿ ಪುಣ್ಯಕ್ಷೇತ್ರದ ಒಂದು ವೈಬ್ರೇಷನ್ ಅನ್ನುವಂಥದ್ದು, ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ನಿಮ್ಮ ಮನಸ್ಸನ್ನು ತಿಳಿಗೊಳಿಸುತ್ತೆ. ನಿಮ್ಗೆ ಆಗ್ತಾ ಇರುವಂಥ ಸ್ಟ್ರೆಸ್ಸನ್ನು ರಿಲೀಫ್ ಮಾಡುತ್ತೆ. ಹಾಗೂ ನಿಮ್ಗೆ ಆಗ್ತಾ ಇರುವಂಥ ಗೊಂದಲಗಳಿಂದ ಹೊರಗೆ ಬರಲಿಕ್ಕೆ ನಿಮಗೆ ದಾರಿನ ತೋರಿಸ್ಕೊಡುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಳ್ತಾ ಬರೋದ್ರಿಂದಾಗಿ ನಿಮಗೆ ತುಂಬ ಅನುಕೂಲವಾಗುತ್ತೆ ಮಕರ ರಾಶಿಯವರಿಗೆ. ಇನ್ನು ಈ ವರ್ಷ ಪೂರ್ತಿ ನೀವು ಪುಣ್ಯಕ್ಷೇತ್ರಗಳ ದರ್ಶನದ ಫಲದಿಂದ, ಪೂರ್ವಜನ್ಮದ ಫಲದಿಂದಲೇ ಬಹಳಷ್ಟು ಆ್ಯಕ್ಟಿವ್ ಆಗಿರ್ತೀರಿ. ಇನ್ನೇನು 7.5 ಕೂಡ ಕಂಪ್ಲೀಟ್ ಆಗ್ತದೆ. ಒಳ್ಳೆ ರೀತಿಯಾದಂತಹ ಮುಂಬರುವಂಥ ಸಮಯದಲ್ಲಿ ಒಳ್ಳೆಯ ದಿನಗಳನ್ನು ನೋಡ್ತಾ ಹೋಗ್ತೀರಿ ಮಕರ ರಾಶಿಯವರು ಅಂತ ಈ ಮೂಲಕ ಹೇಳ್ಬೋದು. ಇನ್ನು ಈ ವರ್ಷ ಮಾಡಬೇಕಾದಂತಹ ದೇವರ ಆರಾಧನೆಗಳೇನಪ್ಪ ಅನ್ನೋದಾದರೆ ಗಣಪತಿ ಆರಾಧನೆಯನ್ನು ಮಾಡಿ, ಲಲಿತಾ ದೇವಿ ಅಮ್ಮನವರನ್ನ ಹೆಚ್ಚಿನದಾಗಿ ಪೂಜೆ ಮಾಡ್ತಾ ಬನ್ನಿ. ಅಮ್ಮನವರ ಆರಾಧನೆಯನ್ನು ಹೆಚ್ಚಿನದಾಗಿ ಮಾಡೋದ್ರಿಂದಾಗಿ ನಿಮ್ಮ ಮುಂಬರುವಂತಹ ಕಷ್ಟಗಳೆಲ್ಲವೂ ಕೂಡ ನಿರಾಸವಾಗಿ ಕಡಿಮೆ ಆಗ್ತದೆ. ನೀವು ಹೆಚ್ಚಿನದಾಗಿ ಗುರುಗಳ ಆರಾಧನೆಯನ್ನು ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನವನ್ನು, ಅದರ ಫಲವನ್ನು ಪಡ್ಕೊಂಡು ಪೂರ್ವಜನ್ಮದ ಫಲದಿಂದ ಈ ವರ್ಷ ಸ್ವಲ್ಪ ನೀವು ಆ್ಯಕ್ಟಿವ್ ಆಗಿ ಇರುವಂಥದ್ದಾಗ್ತದೆ. ಹಾಗಾಗಿ ಈ ರೀತಿಯಾಗಿತ್ತು ಈ ಒಂದು ಮಕರ ರಾಶಿಯವರ ಯುಗಾದಿಯ ವರ್ಷ ಭವಿಷ್ಯ ಅನ್ನೋಂಥದ್ದು. ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ರಾಶಿ ಭವಿಷ್ಯವನ್ನು, ಅಂದರೆ ವರ್ಷ ಭವಿಷ್ಯವನ್ನು ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡಿದ್ದರೆ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭ.